ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾನು ಈ ವಿಡಿಯೋದಲ್ಲಿ ಟಾಪ್ ಮೋಸ್ಟ್ ಪ್ರಬಂಧಗಳು, ಗಾದೆಗಳು ಮತ್ತು ಕವಿ ಪರಿಚಯಗಳನ್ನ ಹೇಳ್ತಾಯಿದ್ದೀನಿ. ಇಷ್ಟರಲ್ಲೇ ನೋಡ್ಕೊಳ್ಳಿ, ಎಕ್ಸ್ಟ್ರಾ ಆಗಿದ್ದರೆ ನೋಡಿ. ಇದು ಆಲ್ಮೋಸ್ಟ್ 2014 23 ಗಂಟೆ ನಡೆದ ಎಕ್ಸಾಮ್ನ ಎಲ್ಲ ಕ್ವಶನ್ ಪೇಪರ್ ಅನಲೈಸನ್ ಮಾಡಿದ್ದೀನಿ. ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರೋ ಒಂದು ಪ್ರಬಂಧಗಳು, ಗಾದೆಗಳು ಮತ್ತು ಕವಿ ಪರಿಚಯಗಳು ಇದರಲ್ಲಿ ಐತೆ. ಇದನ್ನು ಚೆನ್ನಾಗಿ ಗಮನಿಟ್ಟು ನೋಡಿ. ಇಲ್ಲಿ ಪ್ರಬಂಧಗಳಲ್ಲಿ ಒಂದನೇದು ಸ್ವಚ್ಛ ಭಾರತ್ ಅಭಿಯಾನ, ಎರಡನೇದು ಗ್ರಂಥಾಲಯಗಳ ಮಹತ್ವ, ಮೂರನೇದು ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಐದನೇದು ರಾಷ್ಟ್ರೀಯ ಭಾವೈಕ್ಯತೆ, ಐದನೇದು ಸಮೂಹ ಮಾಧ್ಯಮಗಳು, ಆರನೇದು ಮೂಢನಂಬಿಕೆಗಳು, ಏಳನೇದು ಕ್ರೀಡೆಗಳು. ಇಷ್ಟು ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟ ಇಲ್ಲೇನೆಂದರೆ ಅವರು ಯಾವ ಥರ ಪ್ಯಾಟರ್ನ್ ಅಂದರೆ ಇದು ಕೊಡೋದವರು ಒಂದು ಪ್ರಚಲಿತ ಘಟನೆ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ ಅವರು, ಅದು ನೋಡ್ಕೊಳ್ಳಿ. ಈ ಒಂದು ಚಂದ್ರಯಾನ ಬಗ್ಗೆ ಆಗಿರ್ಬೋದು, ಅದು ಸ್ವಲ್ಪ ಗಮನ ಹರಿಸಿ ಆ ಕಡೆ ಕೂಡ. ಇದು 7 ಚೆನ್ನಾಗಿ ನೋಡ್ಕೊಳ್ಳಿ. ಇದು 7ರಲ್ಲಿ ಒಂದು ಕನ್ಫರ್ಮ್ ಬರುತ್ತೆ. ಇನ್ನು ಎರಡನೇ ಟಾಪಿಕ್ ಬರೋದಾದರೆ ಗಾದೆಗಳು ಕೂಡ 7 ಇದು ಮಾಡಿದ್ದೀನಿ. 7ರಲ್ಲಿ ಒಂದು ನನ್ನ ಅನಿಸಿಕೆ ಪ್ರಕಾರ ಬರಲೇಬೇಕು. ಇದು ಕೂಡ 2014 2023 ಗಂಟ ಇಂಪಾರ್ಟೆಂಟ್ ಇರೋ ಕ್ವಶನ್ ಪೇಪರ್ನ ಎಲ್ಲ ಕ್ವಶನ್ ಪೇಪರ್ ನೋಡಿ ಅನಲೈಸನ್ ಮಾಡಿ ಇದರಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನೋಡ್ಕೊಳ್ಳಿ. ಒಂದನೇದು ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು, ಕಟ್ಟುವುದು ಕಠಿಣ ಕೆಡುವುದು ಸುಲಭ, ಎತ್ತ ತಾಯಿ ಒತ್ತ ನಾಡು, ಮಾತೆ ಮುತ್ತು ಮಾತೆ ಮೃತ್ಯು, ಅತಿ ಆಸೆ ಗತಿಗೇಡು, ತಾಳಿದವನು ಬಾಳಿಯನು. ಇಷ್ಟು ನೋಡ್ಕೊಳ್ಳಿ. ಎಕ್ಸ್ಟ್ರಾ ಹಂಗಿದ್ರೆ ಎಕ್ಸ್ಟ್ರಾನು ನೋಡ್ಕೊಳ್ಳಿ. ಏನಂದರೆ ಮನಸ್ಸಿದ್ದರೆ ಮಾರ್ಗ ಮತ್ತು ತಾಳಿದವನು ಬಾಳಿಯನು, ಕೈ ಕೆಸರಾದರೆ ಬಾಯಿ ಮೊಸರು, ಮಾತೆ ಮುತ್ತು ಇವು 4ಕ್ಕೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಇದರಲ್ಲಿ ಬರ್ಬೋದು ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ ಯಾವುದಾದ್ರೂ ಒಂದು. ಇನ್ನು ನೆಕ್ಸ್ಟ್ ಬರೋದಾದರೆ ಕವಿ ಪರಿಚಯ ನೋಡ್ತಾ ಇರ್ಬೋದು. ಕವಿ ಪರಿಚಯದಲ್ಲಿ ನಾನು ಆಲ್ಮೋಸ್ಟ್ 9 ಇದು ಮಾಡಿದ್ದೀನಿ. ಅದರಲ್ಲಿ ನನಗೆ ತುಂಬ ಇಂಪಾರ್ಟೆಂಟ್ ಅನ್ಸೋದಂದರೆ ಈ ದುರ್ಗಸಿಂಹ ಮತ್ತು ಕುಮಾರವ್ಯಾಸ, ರನ್ನ, ಪಂಪ, ಪೂತಿ ನರಸಿಂಹಾಚಾರ್ಯ, ವಿಕ್ರು ಗೋಕಾಕ್, ಸಾರಾ ಅಬೂಬಕರ್, ದ.ರಾ ಬೇಂದ್ರೆ, ಕುವೆಂಪು. ಇದರಲ್ಲಿ ನೋಡಿ, ಹಳೆಗನ್ನಡದಿಂದ ಒಂದು ಬರುತ್ತೆ, ಹೊಸಗನ್ನಡದಿಂದ ಒಂದು ಬರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿವಿ. ಹಳೆಗನ್ನಡದಿಂದ ಒಂದು, ಹೊಸಗನ್ನಡದಿಂದ ಒಂದು. ಇದರಲ್ಲಿ ಹಳೆಗನ್ನಡದಿಂದ ನೋಡೋದಾದರೆ ನನ್ನ ಅನಿಸಿಕೆ ಪ್ರಕಾರ ದುರ್ಗಸಿಂಹ, ಆಮೇಲೆ ಕುಮಾರವ್ಯಾಸ, ಆದಮೇಲೆ ರನ್ನ, ಪಂಪನೂ ನೋಡ್ಕೊಂಡಿದ್ರೆ ಅದು ಸ್ವಲ್ಪ ನೋಡ್ಕೊಂಡಿರಿ. ಈ 4ರಲ್ಲಿ ಒಂದು ಬರುತ್ತೆ ಹಳೆಗನ್ನಡದಿಂದ. ಹೊಸಗನ್ನಡದಿಂದ ಅಂದರೆ ಇಲ್ಲಿ ದ.ರಾ ಬೇಂದ್ರೆ ಕೊಡ್ತಾನೆ, ಇಲ್ಲಾಂದರೆ ಕುವೆಂಪು ಅವ್ರದ್ದು. ಚೆನ್ನಾಗಿ ನೋಡ್ಕೊಳ್ಳಿ. ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಒಬ್ಬರು ಬಂದೇ ಬರ್ತಾರೆ. ವಿಕ್ರು ಗೋಕಾಕ್, ಇಲ್ಲ ದ.ರಾ ಬೇಂದ್ರೆ, ಇಲ್ಲ ಕುವೆಂಪು, ಇಲ್ಲ G.S. ಶಿವರುದ್ರಪ್ಪ. ಇದ್ರ ಬಗ್ಗೆ ಚೆನ್ನಾಗಿ ನೋಡ್ಕೊಂಡಿರಿ. ಸೊ ಅದೇ ರೀತಿ ಚೆನ್ನಾಗಿ ನೋಡ್ಕೊಳ್ಳಿ ಇದನ್ನು. ಇನ್ನೂ ಹೆಚ್ಚಿನ ಮಾಹಿತಿಗೆ ಸಂಬಂಧಪಟ್ಟಂತೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. SLC ಎಕ್ಸಾಮ್ ಸಂಬಂಧಪಟ್ಟಂತೆ ಈ 25ರಿಂದ ಏಪ್ರಿಲ್ 6ರವರೆಗೆ ಏನು ನಡೆಯುತ್ತೆ ಎಲ್ಲ ಸಂಬಂಧಪಟ್ಟ ಒಂದು ಇದನ್ನು ಇವತ್ತಿಂದ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಮಿಡಿಯೇಟ್ಲಿ ನೋಡ್ತಾಯಿರಿ. ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಾನು ಆಲ್ರೆಡಿ ಈ ಸಂದರ್ಭ ಇರ್ಬೋದು, 2 ಮಾರ್ಕ್ಸ್ ಇರ್ಬೋದು, ಇದೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಇದರಲ್ಲೆಲ್ಲ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ. ಇದು ವಿಡಿಯೋ ನೋಡಿ, ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿ ಪಾಠದಿಂದ ವೆರಿ ಇಂಪಾರ್ಟೆಂಟ್ ಇರೋ ಒಂದೊಂದು ಸಂದರ್ಭನ ತೊಗೊಂಬರ್ತೀನಿ. ಪ್ರತಿ ಪದ್ಯ, ಗದ್ಯ ಭಾಗ, ಪದ್ಯ ಭಾಗ ಮತ್ತು ಪೂರಕ ಅದರಿಂದ ಬರಲ್ಲ. ಪದ್ಯ ಭಾಗ, ಗದ್ಯ ಭಾಗದಿಂದ ಮತ್ತು ಪೂರಕ ಪಾಠದಲ್ಲಿ ಬರೋಂಥ ಒಂದು ಟಾಪ್ 5 2 ಮಾರ್ಕ್ಸ್ ಕ್ವಶನ್ಸ್ನ ನಾನು ಅದನ್ನು ರೆಡಿ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಅವೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ.
ನಿಮಗಾಗಿ ಇದು ಮಾಡಿರೋ ಚಾನಲ್ ಇದು ನಾನು. ಸೊ ಥ್ಯಾಂಕ್ ಯು ಎಲ್ರಿಗೂ. ಬಾಯ್.